ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನು ಒಂದು ಸೂಪರ್ ಡೂಪರ್ ಆಗಿರುವಂತ ವೆರಿ ಫೇಮಸ್ ಸೌತ್ ಇಂಡಿಯನ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಟೈಟಲ್ ನ ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಇವತ್ತು ನಾನು ಮೃದುವಾಗಿ ಒಂದು ಬೆಳ್ಳಗೆ ಇಡ್ಲಿ ಬರ್ಬೇಕಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಕೆಲವೊಂದಷ್ಟು ಟಿಪ್ಸ್ ಮತ್ತೆ ಟ್ರಿಕ್ಸ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ, ಹೇರ್ ಕರ್ಲರ್ಗೆ ಯಾವ ಒಂದು ಬ್ರ್ಯಾಂಡ್ ಬೆಸ್ಟ್ ಮತ್ತೆ ಯಾವ್ದು ತುಂಬಾ ಚೆನ್ನಾಗಿರುತ್ತೆ ಶ್ರುತಿ ಅಂತ ನನ್ನ ಕೇಳಿದ್ರಿ ಕೆಲವರು. ಸೊ ನಾನು ಯೂಸ್ ಮಾಡೋದು ಯೂಶಲ್ ಆಗಿ ವೆಗಾ ಒಂದು ಲಾಂಗ್ ಹೇರ್ ಕರ್ಲರ್ ಅಂತ. ಸೊ ಇದು ತುಂಬಾನೇ ಚೆನ್ನಾಗಿದೆ. ಆಕ್ಚುಲ್ ಆಗಿ ಇದು ನಾನು ತುಂಬಾ ದಿನ ಆಯ್ತು ಅಮೆಝಾನ್ ಅಲ್ಲಿ ಕೊಂಡ್ಕೊಂಡಿದ್ದು. ತುಂಬಾ ನಿಮ್ಗೆ ಏನಾದ್ರು ಲಾಂಗ್ ಹೇರ್ ಇದ್ರು ಕೂಡ, ತುಂಬಾ ಉದ್ದ ಇದ್ರು ಕೂಡ ನೀವು ಅಟ್ ಎ ಟೈಮ್ ಪಾರ್ಟಿಷನ್ ಮಾಡ್ಕೊಂಡು ಫುಲ್ ಮೇಲಿಂದ ಕೆಳಗೋರ್ಗು ಹೇರ್ ನ ಕರ್ವ್ ಮಾಡ್ಬೋದು. ಸೊ ಇದು ಮೇಲ್ಗಡೆ ಬಾಡಿ ಕೂಡ ಸೆರಾಮಿಕ್ ಬಾಡಿ ಇದೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇಲ್ಲಿ ಸ್ಟ್ಯಾಂಡ್ ರೀತಿನಲ್ಲಿ ಈ ತರ ಒಂದು ಕ್ಲಿಪ್ ಕೊಟ್ಟಿದ್ದಾರೆ. ಅಂದ್ರೆ ಬಿಸಿ ಮಾಡದ್ಮೇಲೆ ನೀವು ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ಎಲ್ಲಾದ್ರೂ ಇಡ್ಬೇಕಂತಂದ್ರೆ ಈಸಿಯಾಗಿ ಇದನ್ನ ಇಡ್ಬೋದು. ಸೊ ಈ ಪಾರ್ಟ್ ಏನಿರುತ್ತಲ್ಲ ಅವಾಗ ಅದು ನೆಲಕ್ಕೆ ಟಚ್ ಆಗಿ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಇದ್ರಲ್ಲಿ ಏನ್ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ತುಂಬಾ ಲೆಂತಿ ಆಗಿದೆ. ಈ ವೈರ್ ಕೇಬಲ್ ಏನ್ ಕೊಟ್ಟಿದಾರಲ್ಲ ತುಂಬಾ ಲೆಂತಿ ಆಗಿದೆ. ಮತ್ತೆ ಇನ್ನೊಂದು ಈಟ್ ಅಂದ್ರೆ ಬಿಸಿ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಬೇಕು ಕೂದಲಿಗೆ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬಹುದು. ಪ್ಲಸ್ ಮತ್ತೆ ಮೈನಸ್ ಅಂತ ಮಾರ್ಕ್ ಇರುತ್ತೆ. ಇದನ್ನ ಫುಲ್ ಡೀಟೇಲ್ ಆಗಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಮುಂದೆ ಒಂದಿನ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ, ಯಾವ ರೀತಿಯಾಗಿ ಮಾಡ್ಬೇಕಂತ. ಮತ್ತೆ ಹೇಗೆ ಹೇರ್ ನ ಪ್ರಿಪೇರ್ ಮಾಡ್ಕೊಳ್ಬೇಕು ನಾವು ಕರ್ಲ್ ಮಾಡ್ಬೇಕಾದ್ರೆ ಪ್ರತಿಯೊಂದು ನಾನು ನಿಮ್ಗೆ ಮುಂದೆ ಒಂದ್ ದಿವಸ ತಿಳಿಸ್ತೀನಿ. ಈಗ ಹೇರ್ ಕರ್ಲರ್ ಅಲ್ಲೇನೆ ಸುಮಾರು ರೀತಿನಲ್ಲಿ ಬಂದಿದೆ. ಅಮೆಝಾನ್ ಅಲ್ಲಿ ನಿಮ್ಗೆ ಸರ್ಚ್ ಮಾಡಿದ್ರೆ ಸುಮಾರು ಹೇರ್ ಕರ್ಲರ್ ಸಿಗುತ್ತೆ. ಇವಾಗ ಸ್ಪೈರಲ್ ಕರ್ಲ್ ಅಂತೂ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ. ಸೊ ಅದ್ರದ್ದು ಲಿಂಕ್ಸ್ ಎಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಯಾವ್ದೆಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿವ್ಯೂಸ್ ಇದೆ, ಅದನ್ನ ನಾನು ಸರ್ಚ್ ಮಾಡಿ ನಾನು ನಿಮ್ಗೆ ಬೇಕಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನಾನ್ ತಗೊಂಡಿರೋಂತ ಹೇರ್ ಕಲರ್ದು ಕೂಡ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದಂಥವ್ರು ಚೆಕ್ ಮಾಡಿ. ನನ್ಗಂತೂ ಪರ್ಸನಲಿ ಇದು ನನ್ಗೆ ತುಂಬಾ ಇಷ್ಟ ಆಗಿದೆ, ಬಿಕಾಸ್ ನಾನು ಅವಾಗವಾಗ ಯೂಸ್ ಮಾಡೋದ್ರಿಂದ. ಸೊ ಇದ್ರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರೋದ್ರಿಂದ ಸೊ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ. ವೆಗಾ ಲಾಂಗ್ ಹೇರ್ ಕರ್ಲರ್ ಅಂತ. ಪ್ರೈಸ್ ಕೂಡ ವೆರಿ ರೀಸನೇಬಲ್ ಮತ್ತೆ ಆಫರ್ಡೆಬಲ್ ಆಗಿದೆ. ಸೊ ಆರಾಮಾಗಿ ತಗೊಳ್ಬಹುದು. ಮತ್ತೆ ಬೇರೆ ಬೇರೆ ಇದರಲ್ಲಿ ಸ್ಟ್ರೈಟ್ನರ್ ಕೂಡ ಬರುತ್ತೆ, ಅದು ಕೂಡ ಚೆನ್ನಾಗಿದೆ. ಮತ್ತೆ ಬೇರೆ ಬೇರೆ ಒಂದು ಬ್ರ್ಯಾಂಡ್ ಕೂಡ ನಾನು ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಯಾವ್ದು ತುಂಬಾ ಚೆನ್ನಾಗಿದೆ ಅಂತ. ಬಿಕಾಸ್ ನನ್ನ ಫ್ರೆಂಡ್ಸ್ ಗಳು ಕೂಡ ಬೇರೆ ಬೇರೆದೆಲ್ಲ ಯೂಸ್ ಮಾಡ್ತಾರೆ. ಸೊ ಎಲ್ಲ ಒಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಖಂಡಿತವಾಗ್ಲೂ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಈಗ ನಾವು ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿದಾಗ ನಮ್ಗೆ ಯಾವುದೇ ರೀತಿನಲ್ಲಿ ಕ್ಯಾಶ್ ಬ್ಯಾಕ್ ಬರೋದಿಲ್ಲ. ಸೊ ಅಲ್ಲಿ ಏನ್ ಪ್ರೈಸ್ ಇರುತ್ತೆ ಅದನ್ನ ನಾವು ಕೊಟ್ಟು ತಗೊಳ್ತೀವಿ. ಬಟ್ ಆದ್ರೆ ಗೋಪೈಸಾ ಆ್ಯಪ್ ಅಂತ ಹೊಂದಿದೆ. ಅದ್ರದ್ದು ಲಿಂಕ್ ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಗೋಪೈಸಾ ಆ್ಯಪ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಏನಂತ ಅಂದ್ರೆ ಗೋಪೈಸಾ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಮುಖಾಂತರ ನೀವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮತ್ತೆ ಅಜಿಯೋ ಆಗಿರ್ಬೋದು, ಸೊ ಈ ತರ ಬೇರೆ ಬೇರೆ ಒಂದು ವೆಬ್ಸೈಟ್ ಗಳಿಗೆ ನೀವು ಹೋಗ್ಬೋದು. ಅಲ್ಲಿ ಗೋಪೈಸಾ ಆ್ಯಪ್ ಮೂಲಕ ನೀವು ಹೋಗಿ ನೀವು ಶಾಪಿಂಗ್ ಮಾಡಿದಾಗ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಸಪೋಸ್ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ ಒಂದು ಆ್ಯಪ್ ಲಿಂಕ್. ಸೊ ಆ್ಯಪ್ ನ ಲಿಂಕ್ ನ ನೀವು ಓಪನ್ ಮಾಡಿ ಡೌನ್ಲೋಡ್ ಏನಾದ್ರು ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನಿಮ್ಗೆ 25 ರೂಪೀಸ್ ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ನೀವು ಗೋಪೈಸಾ ಆ್ಯಪ್ ಮೂಲಕ ನೀವು ಶಾಪಿಂಗ್ ಮಾಡಿದಾಗ್ಲೂ ಕೂಡ ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಕ್ಯಾಶ್ ಬ್ಯಾಕ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹೋಗಿ ನಿಮ್ಗೆ ತಲುಪುತ್ತೆ. ಸೊ ನೀವು ಆ್ಯಪ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನೀವು ಕೊಟ್ರೆ ಯಾವುದೇ ರೀತಿಯಾಗಿ ಭಯ ಬೇಡ, ಎಲ್ಲ ಕಾನ್ಫಿಡೆನ್ಷಿಯಲ್ ಆಗೇ ಇರುತ್ತೆ. ಸೊ ಅಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಟ್ರೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಏನ್ ಬಂದಿರುತ್ತಲ್ಲ ಸೊ ಅದೆಲ್ಲ ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ಬಂದು ತಲುಪುತ್ತೆ. ಮತ್ತೆ ನೀವು ಈ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಶೇರ್ ರೆಫರಲ್ ಅಂತ ಕೂಡ ಇರುತ್ತೆ. ಸೊ ಅಲ್ಲಿ ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗೊತ್ತಿರೋ ಅಂತವ್ರಿಗೆ ನೀವು ಆ್ಯಪ್ ನ ಲಿಂಕ್ ನ ಶೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಂಡು ಅವ್ರೇನಾದ್ರು ಶಾಪಿಂಗ್ ಮಾಡ್ತಾರೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಶಾಪಿಂಗ್ ಮಾಡಿ 2500 ರೂಪೀಸ್ ಅವ್ರಿಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಅವಾಗ ಅದ್ರಲ್ಲೂ ಕೂಡ 10% ಅಂದ್ರೆ
250 rupees ಮತ್ತೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಸೊ ಅವರು ಮತ್ತೆ ಯಾರಿಗಾದ್ರು ಶೇರ್ ಮಾಡಿದ್ರು ಅವ್ರದ್ದು ಕೂಡ ನಿಮ್ಗೆ ಒಂದು ಕ್ಯಾಶ್ ಬ್ಯಾಕ್ ಅಲ್ಲಿ ಏನ್ ಬಂದಿರುತ್ತಲ್ಲ ಅದರಲ್ಲಿ 10% ನಿಮ್ಮ ಅಕೌಂಟ್ಗೆ ಬಂದು ತಲುಪ್ತಾ ಹೋಗುತ್ತೆ. ಸೊ ಒಂದು ಒಳ್ಳೆ ಆ್ಯಪ್. ಸೊ ಇಂಟ್ರೆಸ್ಟ್ ಇದ್ದವರು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ನೆಕ್ಸ್ಟ್ ನಾನು ನಿಮ್ಗೆ ಇಡ್ಲಿ ರೆಸಿಪಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಮನೆಯಲ್ಲಿ ಮೃದುವಾಗಿ ಅಂತ ನಿಮ್ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಬನ್ನಿ. ನನಗೆ ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಬೇಕಾಗಿರೋದ್ರಿಂದ ನಾನು ಇವತ್ತು ಮಾರ್ನಿಂಗೇನೆ ನಾನು ನೆನೆ ಹಾಕ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇರ್ಬೋದು, ಇಡ್ಲಿ ರೈಸ್ ಅಥವಾ ಸೇಲಂ ರೈಸ್ ಅಂತಾರೆ, ಮತ್ತು ಕುಶ್ಲಕ್ಕಿ ರೈಸ್ ಅಂತಾರೆ. ಸೊ ಸುಮಾರು ರೀತಿಯಲ್ಲಿ ಕರೀತಾರೆ, ಬಟ್ ಆದರೆ ಇಡ್ಲಿ ರೈಸ್ ಅಂತಲೇ ಕರೆಯೋದು. ಇದಕ್ಕೆ ಸ್ವಲ್ಪ ಗುಂಡಕ್ಕಿರುತ್ತೆ. ಎಲ್ಲ ಒಂದು ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಇದು. ಸುಮಾರು ಇಲ್ಲಿ ನಾನು ಒಂದು 2.5 ಲೋಟದಷ್ಟು ಹಾಕೊಳ್ತಾ ಇದ್ದೀನಿ. ಮೆಷರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಡ್ಲಿ ಮಾಡಬೇಕಾದ್ರೆ. ಸ್ವಲ್ಪ ವೇರಿಯೇಷನ್ ಆದ್ರೂ ಇಲ್ಲ ಗಟ್ಟಿ ಆಗೋದುಂಟು, ಇಲ್ಲಾಂದರೆ ತುಂಬ ಪಿಚ್ಚ ಥರ ಆಗೋದುಂಟು. ಸೊ ಕರೆಕ್ಟಾಗಿ ಮೆಷರ್ಮೆಂಟ್ ನೋಡಿಕೊಂಡು ಹಾಕೊಳ್ಳಿ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನಾನು ತೊಗೊಂಡಿರೋ ಅಂಥ ಲೋಟದಲ್ಲಿ 2.5 ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ರೈಸ್ನ. ನಾನು ಅದೇ ಸೇಮ್ ಲೋಟದಲ್ಲೇ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಮೆಷರ್ಮೆಂಟು ಕೂಡ ತೊಗೊಳ್ಳೋದು. ಸೊ ಯಾವುದು ಕೂಡ ಬೇರೆ ಮೆಷರ್ಮೆಂಟು ಹೆಚ್ಚು ಕಮ್ಮಿ ಆಗೋದಿಲ್ಲ. ಸೊ ಅದೇ ಲೋಟದಲ್ಲಿ ನಾನು 1/4 ಲೋಟದಷ್ಟು ಗಟ್ಟಿ ಅವಲಕ್ಕಿ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಅದೇ ಲೋಟದಲ್ಲಿ 1/4 ಲೋಟದಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿ ಅಂತ ಏನು ಕರಿತೀರಲ್ಲ, ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಮುಂದೆ ಟಿಪ್ಸ್ನ ಕೂಡ ಹೇಳ್ತೀನಿ. ಸೊ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಇಡ್ಲಿ ಬೆಳ್ಳಗೆ ಬರಬೇಕಂದ್ರೆ ಏನು ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಸುಮಾರು ಏನಿಲ್ಲ ಅಂದರೂ ಒಂದು 5 to 6 ಟೈಮ್ಸ್ ಆದರೂ ನಾವು ಚೆನ್ನಾಗಿ ವಾಶ್ ಮಾಡಬೇಕು. ನಾವು ಇದನ್ನು ಸೋಕ್ ಅಥವಾ ನೆನೆ ಹಾಕಿದಾಗ ಆ ನೀರು ಮೇಲ್ಗಡೆ ನೀರು ಏನಿರುತ್ತಲ್ಲ ಅದು ಫುಲ್ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಅಷ್ಟು ನೀಟಾಗಿ ವಾಶ್ ಮಾಡಬೇಕು. ಅಂದರೆ ಈ ಉದ್ದಿನ ಬೇಳೆನಲ್ಲಾಗಿರ್ಬೋದು, ರೈಸಲ್ಲಾಗಿರ್ಬೋದು, ಸ್ವಲ್ಪ ಮೇಲ್ಗಡೆ ಒಂಥರ ಡಸ್ಟ್ ಥರ ಇರುತ್ತೆ ಅದ್ರದ್ದೇನೆ, ಅದೆಲ್ಲ ಕ್ಲಿಯರ್ ಆಗಿ ಹೋಗಬೇಕು. ಅವಾಗ ಇಡ್ಲಿ ತುಂಬ ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ಇನ್ನೊಂದು ಪಾತ್ರೆನಲ್ಲಿ ನಾನು 1.5 ಲೋಟದಷ್ಟು ನಾನು ಉದ್ದಿನ ಬೇಳೆನ, ಸ್ಪ್ಲಿಟೆಡ್ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಸಪೋಸ್ ನಿಮ್ಮ ಹತ್ರ ಗುಂಡಕ್ಕೆ ಫುಲ್ ರೌಂಡ್ ಉದ್ದಿನ ಬೇಳೆ ಏನಾದರೂ ಸಿಕ್ಕಿದ್ರೆ 1 ಲೋಟ ಹಾಕಿದ್ರೆ ಸಾಕಾಗುತ್ತೆ ಈ ಮೆಷರ್ಮೆಂಟ್ಗೆ. ಇಲ್ಲ ಅಂದರೆ ಈ ಥರ ಅರ್ಧ ಸ್ಪ್ಲಿಟೆಡ್ ಈ ಥರ ಉರಾ ದಾಲ್ ಅಂತ ಏನು ಕರಿತೀವಲ್ಲ, ಸೊ ಈ ಥರ ಆದ್ರೆ 1.5 ಲೋಟದಷ್ಟು ತಗೊಳ್ಬೇಕಾಗತ್ತೆ. ಈಗ ನಾನು ಫುಲ್ಲು ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ನೆನೆಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ನೀರು ಕೂಡ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಈ ಥರ ನಾವು ಚೆನ್ನಾಗಿ ವಾಶ್ ಮಾಡಿ ನೆನೆಸಿದಾಗ ಇಡ್ಲಿ ತುಂಬ ಬೆಳ್ಳಗೆ ಬರುತ್ತೆ. ಇದು ಫಸ್ಟ್ ಟಿಪ್ಸ್ ನಿಮಗೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಅಂತ. ಒಂದು ಚೂರು ಡಸ್ಟ್ ಇರಬಾರ್ದು. ಬಿಕಾಸ್ ನಿಮ್ಗೆ ಗೊತ್ತು ಉದ್ದಿನ ಬೇಳೆನಲ್ಲಿ, ರೈಸ್ನಲ್ಲಿ, ಮತ್ತು ಸಾಬುದಾನ ಆಗಿರ್ಬೋದು, ಅವಲಕ್ಕಿ ಆಗಿರ್ಬೋದು, ಎಲ್ಲದರಲ್ಲೂ ಅದರದ್ದೇ ಒಂಥರ ವೈಟ್ ಡಸ್ಟ್ ಥರ ಇರುತ್ತೆ. ಸೊ ನಾವು ಸರಿಗೆ ವಾಶ್ ಮಾಡದೆ ನಾವು ನೆನೆ ಹಾಕ್ಬಿಟ್ಟು ರುಬ್ಬಿದಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಸಾಬುದಾನ ಕೂಡ ಚೆನ್ನಾಗಿ ನೆಂದಿದೆ. ಸ್ಮ್ಯಾಶ್ ಮಾಡಿದ ತಕ್ಷಣ ಹಂಗೇನೆ ಫುಲ್ ಇದಾಗ್ತಾ ಇದೆ. ಇಷ್ಟು ಚೆನ್ನಾಗಿ ನೆಂದರೆ ಸಾಕು. ನಾನು ಮಾರ್ನಿಂಗು ಸುಮಾರು ಒಂದು 9 ಗಂಟೆ ಹಂಗೆ ನೆನೆ ಹಾಕಿದ್ದು. ಈಗ ಸಂಜೆ 6 ಗಂಟೆ 6:30 ಹತ್ತತ್ರ ಆಗಿದೆ. ಈಗ ಇದನ್ನು ನಾವು ರುಬ್ಕೊಳ್ಳೋಣ. ರುಬ್ಕೊಳ್ಳೋದ್ರಲ್ಲೂ ಅಷ್ಟೇ ಒಂದು ಟಿಪ್ಸ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಇನ್ನೊಂದು ಪಾತ್ರೆನಲ್ಲಿ ಉದ್ದಿನ ಬೇಳೆ ನೆನೆಸಿದ್ವಲ್ಲ ಅದು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನೀರು ಕೂಡ ನೋಡಿ ಎಷ್ಟು ಕ್ಲಿಯರ್ ಆಗಿ ಇದೆ ಅಂತ. ಸೊ ಈ ಥರ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿ ಒಂದು 5 to 6 ಟೈಮ್ಸು ಅದ್ರ ಡಸ್ಟ್ ಎಲ್ಲ ತೆಗೆದು ಈ ಥರ ನೆನೆ ಹಾಕಿದ್ರೆ ಇಡ್ಲಿ ತುಂಬ ಬೆಳ್ಳಗೆ ವೈಟ್ ಬರುತ್ತೆ. ಅದು ಫಸ್ಟ್ ಟಿಪ್. ಈಗ ಮೊದಲನೇದಾಗಿ ನಾನು ಉದ್ದಿನ ಬೇಳೆನ ರುಬ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ತುಂಬ ನುಣುಪಾಗಿ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ರುಬ್ಕೊಳ್ಬೇಕು. ಎಲ್ಲೂ ಕೂಡ ತರ್ತರಿಯಾಗಿ ಇರಬಾರ್ದು. ನೀವು ನೋಡ್ತಾ ಇರ್ಬೋದು ಫುಲ್ಲು ನುಣುಪಾಗಿ ರುಬ್ಬಿದ್ದೀನಿ. ನೀವೇನಾದರೂ ವೆಟ್ ಗ್ರೈಂಡರ್ಗೆ ಏನಾದರೂ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಫ್ಲಫಿಯಾಗಿ ಇನ್ನೂ ತುಂಬ ಚೆನ್ನಾಗಿ ಒದಗುತ್ತೆ ಉದ್ದಿನ ಹಿಟ್ಟು. ಬಟ್ ನಾನು ಅಷ್ಟೆಲ್ಲ ಟೈಮ್ ಇಲ್ಲದೆ ಇರೋದ್ರಿಂದ ಈಗೆಲ್ಲ ಸುಮಾರು ಜನ ನಾವು ಮಿಕ್ಸಿನೇ ಪ್ರಿಫರ್ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಕೂಡ ಹೇಗೆ ಸಾಫ್ಟಾಗಿ ನಾವು ಇಡ್ಲಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಸ್ವಲ್ಪ ಹೊತ್ತು ರುಬ್ಬೇಕು. ಈ ಥರ ಮೇಲ್ಗಡೆ ಎಲ್ಲ ಸ್ವಲ್ಪ ನೊರೆ ಥರ ಬಂದರೆ ಆಗ ಇನ್ನೂ ತುಂಬ ಚೆನ್ನಾಗಿ ಆಗುತ್ತೆ. ಬಟ್ ವೆಟ್ ಗ್ರೈಂಡರ್ಗೆ ಹಾಕಿದ್ರೆ ಇನ್ನೂ ತುಂಬ ಒದಗುತ್ತೆ ಇದು ಉದ್ದಿನ ಹಿಟ್ಟು. ಈಗ ನೆಕ್ಸ್ಟ್ ನಾನು ಏನೊಂದು
ಇಡ್ಲಿ ರೈಸ್ನ ನೆನೆಸಿಟ್ಕೊಂಡಿದ್ನಲ್ಲ ಇದು ಕೂಡ ರುಬ್ಕೊಳ್ತಾ ಇದ್ದೀನಿ. ಬಟ್ ಆದರೆ ಇದನ್ನ ನುಣುಪಾಗಿ ರುಬ್ಬಾರ್ದು, ಸ್ವಲ್ಪ ತರ್ತರಿ ಇರಬೇಕು, ಅಂದರೆ ರವೆ ರವೆ ಥರ ಇರಬೇಕು. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ರವೆ ರವೆ ಥರ ಇದ್ರೆ ಇಡ್ಲಿ ತುಂಬ ಚೆನ್ನಾಗಿ ಗೂಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ನುಣುಪಾಗಿ ರುಬ್ಬಿಟ್ರೆ ಒಂಥರ ದೋಸೆ ಹಿಟ್ಟಾಗೋಗುತ್ತೆ. ಈ ಥರ ರವೆ ರವೆ ಥರ ಆಗಿ ರುಬ್ಕೊಳ್ಬೇಕು. ಈಗ ನಮ್ಮ ಕಡೆ ಎಲ್ಲ ಹೇಗೆ ಅಂದ್ರೆ ಸೌತ್ ಇಂಡಿಯಾದಲ್ಲಿ ಸ್ವಲ್ಪ ಈ ತಮಿಳ್ನಾಡು, ಕರ್ನಾಟಕ, ಸ್ವಲ್ಪ ಆಂಧ್ರದಲ್ಲೆಲ್ಲ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಮೊದಲನೇದಾಗಿ ನಾವು ಕೊಡೋದು ಫಸ್ಟ್ ಇಡ್ಲಿ. ಸಪೋಸ್ ನಾವು ಮನೆಯಲ್ಲಿ ಮಾಡಿಲ್ಲ ಅಂದ್ರೂ ಹೋಟೆಲ್ ನಿಂದಾದ್ರೂ ತರಿಸಿ ನಾವು ಹುಷಾರಿಲ್ಲ ಅಂದ್ರೆ ಯಾರಿಗಾದ್ರೂ ಇಡ್ಲಿ ತಿನ್ನಿ ಅಂತ ಕೊಡ್ತೀವಿ. ಸೊ ಅಂತ ಒಂದು ಹೆಲ್ತಿ ಆಗಿರೋಂತ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ಇದಿಷ್ಟನ್ನು ರುಬ್ಕೊಂಡು ನಾನು ಒಂದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮತ್ತೆ ಇನ್ನೊಂದು ಏನಂತ ಅಂದ್ರೆ ತುಂಬಾ ತೆಳ್ಳಗ್ ಮಾಡ್ಕೊಳ್ಬಾರ್ದು. ಇಡ್ಲಿ ಹಿಟ್ಟು ಯಾವಾಗ್ಲೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬಾ ತೆಳ್ಳವಾಗಿ ಲೊಳ್ಳೊಳ್ಳು ತರ ಮಾಡ್ಕೊಂಡ್ಬಿಟ್ರೆ ಇಡ್ಲಿ ಒಂಥರ ಪಿಚ್ಚ ಪಿಚ್ಚ ತರ ಆಗೋಗುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದು ಕೂಡ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಎಲ್ಲ ಕೂಡ ರುಬ್ಕೊಂಡು ಆಗಿದೆ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನ ಸೇರಿಸಿದ್ರೆ ಏನಾಗತ್ತೆ ಅಂದ್ರೆ ರುಚಿ ಚೆನ್ನಾಗಿರತ್ತೆ. ಮತ್ತೆ ತುಂಬಾ ಹೊತ್ತು ನಾವು ನೆನೆಸೋದ್ರಿಂದ ಉಪ್ಪು ಕೂಡ ಹಾಗೆ ಕರ್ಕೋಗುತ್ತೆ. ಇದನ್ನ ಏನಿಲ್ಲ ಅಂತ ಅಂದ್ರೂ ನಾವು ಒಂದು 8 to 10 hours ಫರ್ಮೆಂಟ್ ಆಗಕ್ಕೆ ಬಿಡ್ಬೇಕು, ಅಂದ್ರೆ ಹುಳಿ ಬರೋದಕ್ಕೆ ಬಿಡ್ಬೇಕಾಗತ್ತೆ. ಸೊ ಕೈಯಲ್ಲೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಆ ಉದ್ದಿನ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಅಷ್ಟು ಚೆನ್ನಾಗಿ ಎರಡು ಕೂಡ ಒಂದಕ್ಕೊಂದು ಬೆರೆತ್ಕೋಬೇಕು. ಅಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು. ಕೆಲವರು ಸೋಡಾ ಕೂಡ ಹಾಕ್ತಾರೆ, ಅದನ್ನ ಬೇಕಾದ್ರೂ ನೀವು ಸೇರಿಸ್ಕೊಳ್ಬಹುದು, ಇನ್ನೂ ಫ್ಲಫಿಯಾಗಿ ಬರುತ್ತೆ. ಸೋಡಾ ಹಾಕೋದು ಏನ್ ಉದ್ದೇಶ ಅಂದ್ರೆ ಒಂದು ತುಂಬಾ ಉಬ್ಬಿ ಬರೋದಕ್ಕೆ ಒಂದಕ್ಕೆ ಹಾಕ್ತಾರೆ. ಇನ್ನೊಂದು ಈ ಇಡ್ಲಿಗೆ ನಾವು ಉದ್ದಿನ ಬೇಳೆ ಹಾಕಿರ್ತೀವಲ್ಲ, ಆ ಉದ್ದು ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ವಾಯು ಅಂತಾರೆ. ಸೊ ಅದನ್ನ ಹೊಡೆಯೋದಕ್ಕೋಸ್ಕರ ಸೋಡಾ ಪುಡಿ ಹಾಕ್ತಾರೆ. ಬಟ್ ಇಲ್ಲಿ ನಾನು ಸೋಡಾ ಏನೋ ಹಾಕ್ತಿಲ್ಲ, ಬೇಕಿದ್ದವರು ಅದನ್ನ ಕೂಡ ಸೇರಿಸ್ಕೊಳ್ಬಹುದು. ಮತ್ತೆ ಇವಾಗ ಚಳಿಗಾಲ ಆಗಿರೋದ್ರಿಂದ ನಾವ್ ಎಷ್ಟೊತ್ತಿಟ್ರು ಕೂಡ ಫರ್ಮೆಂಟ್ ಆಗೋದಿಲ್ಲ ಅನ್ನೋದು ಒಂದ್ ನಮ್ಗೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅದಕ್ಕೆ ಇನ್ನೊಂದು ಟಿಪ್ಸ್ ಏನ್ ಮಾಡ್ಬೋದು ಅಂತ ಅಂದ್ರೆ, ಸಪೋಸ್ ನೀವೇನಾದ್ರೂ 10 ಗಂಟೆಗೆ ಏನಾದ್ರೂ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೇಕಂದ್ರೆ ಸುಮಾರು 7 ಗಂಟೆ ಅಷ್ಟೊತ್ತಿಗೆ ಒಂದ್ ದೊಡ್ಡ ಪಾತ್ರೆನಲ್ಲಿ ನೀರ್ ಕಾಯಿಸ್ಬಿಟ್ಟು ಚೆನ್ನಾಗಿ ಮರಳೋ ತರ ನೀರ್ ಕಾಯಿಸಿ ಸ್ಟವ್ನ ಆಫ್ ಮಾಡ್ಬಿಟ್ಟು ಈ ಪಾತ್ರೆ ಏನಿರುತ್ತಲ್ಲ ಅದ್ರೊಳಗೆ ಇಟ್ಬಿಡಿ. ಸುಮಾರು ಒಂದು 2 hours ಆ ಬಿಸಿ ನೀರಲ್ಲೇ ಬಿಟ್ರೆ ಚೆನ್ನಾಗಿ ಹುದುಗು ಬರುತ್ತೆ. ಅದೊಂದು ಟಿಪ್ಸ್ ನಿಮ್ಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಕೈಯಲ್ಲೇ, ನೀವು ನೋಡ್ತಾ ಇರ್ಬೋದು. ಈಗ ಇದನ್ನ ಸುಮಾರು 8 ಗಂಟೆ ತನಕ ನಾನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ, ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು. ಇಲ್ಲ ನೀವು ನೈಟ್ ನಿಮ್ದು ಅಡಿಗೆ ಎಲ್ಲ ಆದ್ಮೇಲೆ ಡಿನ್ನರ್ಗೆಲ್ಲ ರೆಡಿ ಮಾಡಿದ್ಮೇಲೆ ಸ್ಟವ್ ಬಿಸಿ ಇರತ್ತೆ ನೋಡಿ, ಅದ್ರ ಪಕ್ಕ ಇಟ್ರು ಕೂಡ ಸ್ವಲ್ಪ ಬೆಚ್ಚಗಿರೋ ಅಂತ ಇದ್ರಲ್ಲಿ ಇಟ್ರೆ ಅವಾಗ್ಲೂ ಕೂಡ ಬೇಗ ಫರ್ಮೆಂಟ್ ಆಗುತ್ತೆ. ಈಗ ಸುಮಾರು ಬೆಳಿಗ್ಗೆ 8 ಗಂಟೆ ಆಗಿದೆ. ಈಗ ಉದ್ಗು ಚೆನ್ನಾಗಿ ಬಂದಿದೆ, ಫರ್ಮೆಂಟ್ ಕೂಡ ಚೆನ್ನಾಗಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟ ಆದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ, ಸಾಕು. ಸೊ ಫಸ್ಟ್ ಟಿಪ್ಸ್ ಏನಂತ ಅಂದ್ರೆ, ಇಡ್ಲಿ ಬೆಳ್ಳಗ್ ಬರ್ಬೇಕಂದ್ರೆ ಫಸ್ಟ್ ನೀವು ಚೆನ್ನಾಗಿ ವಾಶ್ ಮಾಡಬೇಕು ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎಲ್ಲ. ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ನೀವು ರುಬ್ಬೋದ್ರಲ್ಲಿ ಇರತ್ತೆ, ತುಂಬಾ ನೀರ್ ತರ ಮಾಡಬಾರ್ದು, ಇಷ್ಟು ಹದ ಇಡ್ಲಿ ಹದಕ್ಕೆ ನೀವು ರುಬ್ಕೊಳ್ಬೇಕಾಗತ್ತೆ. ಇನ್ನ ನೆಕ್ಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಒಂದು ಏನೊಂದು ಇಡ್ಲಿ ರೈಸ್ನ ನೆನೆಸ್ಕೊಂಡಿರ್ತೀವಲ್ಲ ಅದನ್ನ ರುಬ್ಬೇಕಾದ್ರೆ ಸ್ವಲ್ಪ ತರ್ತರಿಯಾಗಿ, ಅಂದ್ರೆ ರವೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಳ್ಬೇಕಾಗತ್ತೆ. ಅದು ಥರ್ಡ್ ಟಿಪ್. ಏನಕ್ಕಂದ್ರೆ ಇಷ್ಟು ನಾವು ಮಾಡಿದ್ರೆ ಕರೆಕ್ಟಾಗಿ ಸಾಫ್ಟ್ ಆಗಿ ಇಡ್ಲಿ ಒಂಥರ ಗೂಡಾಗಿ ಚೆನ್ನಾಗಿ ಬರುತ್ತೆ. ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಈಗ ಇಡ್ಲಿ ಪ್ಲೇಟ್ಗೆ ಯೂಶಲ್ ಆಗಿ ಏನಂತಂದ್ರೆ ಎಲ್ಲರೂ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಸವರ್ತಾರೆ. ನಾನಿಲ್ಲಿ ಏನು ಸವರ್ತಾ ಇಲ್ಲ. ನೀವು ವಾಶ್ ಮಾಡಿ ಇಟ್ಟಿರ್ತೀರಲ್ಲ ಇಡ್ಲಿ ಪ್ಲೇಟ್ನ, ಅದ್ರ ಮೇಲೆ ಜಸ್ಟ್ ಒಂದ್ಸಲ ನೀರ್ ಹಾಕಿ ಪ್ಲೈನ್ ವಾಟರ್ ಅಲ್ಲಿ ವಾಶ್ ಮಾಡ್ಬಿಟ್ಟು, ನೀವು ನೋಡ್ತಾ ಇರ್ಬೋದು ನೀರ್ ಸ್ವಲ್ಪ ಹಾಗಾಗೆ ಇದೆ. ಸೊ ಇದ್ರ ಮೇಲ್ಗಡೆನೆ ನಾನು ಡೈರೆಕ್ಟ್ ಆಗಿ ಇಡ್ಲಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಕೂಡ ಎಷ್ಟು ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಡ್ಲಿ ಕೂಡ ಆದ್ಮೇಲೆ ಹಾಗೆ ಬೆಳ್ಳಗ್ ಬರುತ್ತೆ. ಇದ್ರಲ್ಲೇ ಗೊತ್ತಾಗೋಗುತ್ತೆ ನಮ್ಗೆ ಹಿಟ್ಟು ನೋಡಿದ ತಕ್ಷಣ ಯಾವಾಗ ಬೆಳ್ಳಗಿರುತ್ತೋ ಅವಾಗ ಇಡ್ಲಿ ಕೂಡ ಬೆಳ್ಳಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಇಡ್ಲಿ ಪ್ಲೇಟ್ಸ್ಗೂ ನಾನು ಬ್ಯಾಟರ್ನ ಹಾಕೊಳ್ತೀನಿ.
ಇಡ್ಲಿ ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಫಿಲ್ ಮಾಡಿರೋ ಅಂತ ಇಡ್ಲಿ ಪ್ಲೇಟ್ಸ್ನೆಲ್ಲ ನಾನು ಇದ್ರೊಳಗೆ ಇಟ್ಟು ಸುಮಾರು ಏನಿಲ್ಲ ಅಂದ್ರೂ ಒಂದು 15 to 20 ಮಿನಿಟ್ಸ್ ನಾನು ಇದನ್ನ ಕುಕ್ ಮಾಡ್ತೀನಿ. ಹಬೆಯಲ್ಲೇ ಚೆನ್ನಾಗಿ ಬೇಯಬೇಕು. ಸೊ ಬೆಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಇಡ್ಲಿ. ಅಷ್ಟರೊಳಗೆ ನಾವು ನೆಕ್ಸ್ಟ್ ಒಂದು ಚಟ್ನಿ ಕೂಡ ಮಾಡ್ಕೊಳ್ಳೋಣ. ಯೂಶಲ್ ಆಗಿ ನನ್ಗಿದು ಮೋಸ್ಟ್ ಫೇವ್ರೆಟ್ ಚಟ್ನಿ ಅಂತ ಹೇಳ್ಬೋದು. ಇಡ್ಲಿಗೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಬಟ್ ಆದ್ರೆ ಸುಮಾರು ಈ ಮನೆಗಳಲ್ಲೆಲ್ಲ ಇಡ್ಲಿ ಮಾರ್ತಾರೆ ನೋಡಿ, ಅಥವಾ ರೋಡ್ ಸೈಡ್ ಅಲ್ಲೆಲ್ಲ ಇಡ್ಲಿ ಮಾರ್ತಾರಲ್ಲ, ಅವರೆಲ್ಲ ಏನಂತಂದ್ರೆ ಈ ತರ ಉರ್ಗಡ್ಲೆ ಚಟ್ನಿನೇ ಕೊಡೋದು. ತುಂಬಾ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರತ್ತೆ. ಅದಕ್ಕೆ ನಾನು ಒಂದು ಕಪ್ಪಷ್ಟು ಉರ್ಗಡ್ಲೆ ಹಾಕೊಂಡಿದೀನಿ, ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತೆ ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ಜೀರಿಗೆ ಮೆಣಸು ಅಥವಾ ಇಲ್ಲಾಂದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಜೀರಿಗೆ ಮೆಣಸನ್ನ ಯೂಸ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ನಾನು ಇದನ್ನ ರುಬ್ಕೊಳ್ತೀನಿ. ಆದಷ್ಟು ಈ ಇಡ್ಲಿಗೆ ಈ ಚಟ್ನಿ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರತ್ತೆ, ಗಟ್ಟಿಯಾಗಿರೋದ್ಕಿಂತ ಸ್ವಲ್ಪ ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರತ್ತೆ. ಎಷ್ಟು ಟೇಸ್ಟಿಯಾಗಿ ಈ ಚಟ್ನಿ ಇರುತ್ತೆ ಅಂದ್ರೆ ನೀವೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವೇ ನನಗೆ ಕಮೆಂಟ್ಸ್ ಬರೆದು ತಿಳಿಸ್ತೀರಾ ನಿಜವಾಗ್ಲೂ ಸೂಪರ್ ಆಗಿತ್ತು ಅಂತ. ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ. ಈಗ ಇದನ್ನ ರುಬ್ಕೊಳ್ತೀನಿ. ಇವಾಗ ನಾನು ರುಬ್ಕೊಳ್ಬೇಕಾದ್ರೆ ಇಷ್ಟು ಗಟ್ಟಿ ಇದೆ, ಬಟ್ ಆದ್ರೆ ನಾನು ಮಿಕ್ಸಿ ಜಾರ್ನಲ್ಲಿ ಇರೋದೆಲ್ಲ ತೆಗ್ದು ಹಾಕೊಂಡ್ಮೇಲೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ರೆ ಚೆನ್ನಾಗಾಗತ್ತೆ. ಇಡ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತೆ ವೈಟ್ಗೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಫುಲ್ಲು ಚೆನ್ನಾಗಾಗಿದೆ. ಈಗ ಇದನ್ನೆಲ್ಲ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಈಗ ಒಂದೊಂದಾಗೇನೆ ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕೊಳ್ತಾ ಇದ್ದೀನಿ. ಇಡ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಬೆಳ್ಳಗೆ ಸಾಫ್ಟ್ ಆಗಿ ಹೇಗೆ ಬಂದಿದೆ ಅಂತ. ನಾನು ಒಂದು ಮುರಿದು ಕೂಡ ನಿಮ್ಗೆ ತೋರಿಸ್ತೀನಿ ಹೇಗೆ ಗೂಡಾಗಿ ಬಂದಿರತ್ತೆ ಅಂತ. ಈ ಇಡ್ಲಿನ ತಿಂತಾ ಇದ್ರೆ ನಿಮ್ ಬಿಸಿ ಬಿಸಿ ತುಪ್ಪ ಜೊತೆ, ಅಂದ್ರೆ ಸ್ವಲ್ಪ ಕರಗಿಸ್ಬಿಟ್ಟು ತುಪ್ಪ ಇದ್ರ ಮೇಲೆ ಹಾಕೊಂಡು ಚಟ್ನಿ ಜೊತೆ ತಿಂತಾ ಇದ್ರೆ ಎಷ್ಟು ತಿಂತಾ ಇದ್ರೂ ಹೊಟ್ಟೆನೆ ತುಂಬಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಅಟ್ ಎ ಟೈಮ್ ಏನಿಲ್ಲ ಅಂದ್ರೂ ಮೋರ್ ದೆನ್ 10 ಇಡ್ಲಿಸ್ ಆದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರತ್ತೆ. ಈ ತರ ಇಡ್ಲಿ ಮಾಡ್ಕೊಟ್ರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಮನೆಯಲ್ಲಿ ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗತ್ತೆ. ಈಗ ನೀವೇ ನೋಡ್ಬೋದು, ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಪಾಂಜಿಯಾಗಿ, ಎಷ್ಟು ಗೂಡಾಗಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ. ಇದು 100% ಮನೆ ಇಡ್ಲಿ, ನಾಟ್ 100% ಹೋಟೆಲ್ ಸ್ಟೈಲ್, 100% ಮನೆ ಇಡ್ಲಿ ಇದು. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನಾನು ಹಾಕಿದಂಥ ಮೆಷರ್ಮೆಂಟಲ್ಲೇ ನೀವು ಕೂಡ ಹಾಕಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. 100% ನೀವೆಲ್ಲ ಹೇಗೆ ಕಜ್ಜಾಯ ರೆಸಿಪಿ ಎಲ್ಲ ಇಷ್ಟಪಡ್ತೀರೋ ಅದೇ ರೀತಿಯಲ್ಲಿ 100% ಬರುತ್ತೆ. ಪಕ್ಕಾ ಮೆಷರ್ಮೆಂಟ್ ಕೊಟ್ಟಿದ್ದೀನಿ. ಸೊ ಟ್ರೈ ಮಾಡ್ತೀರಲ್ವಾ? ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಇನ್ನು ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಓಕೆ ಸ್ನೇಹಿತರೆ, ಇವತ್ತಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ